ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ 2024 ಜನವರಿ 22ರಂದು ರಾಮನಗರಿ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮನ ಪ್ರಾಣ ಪ್ರತಿಷ್ಠಾ ಸಮಾರಂಭವು ನಡೆಯಿತು. ಇದರಿಂದಾಗಿ ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಸಂಭ್ರಮದ ವಾತಾವರಣವಿತ್ತು. ನಮಗೆಲ್ಲ ತಿಳಿದಿರುವಂತೆ ಭಾರತೀಯ ಪುರಾಣಗಳು ಮತ್ತು ಧರ್ಮ ಗ್ರಂಥಗಳಲ್ಲಿ ಅಯೋಧ್ಯೆಯ ಉಲ್ಲೇಖವಿದೆ. ಆದರೆ ಇಂದು ನಾವು ನಮ್ಮ ಕಣ್ಣುಗಳಿಂದ ನೋಡಬಹುದಾದ ಭವ್ಯ ದೇವಾಲಯದ ಹಿಂದೆ ರಾಮ ಭಕ್ತರ 500 ವರ್ಷಗಳ ಹೋರಾಟದ ಕಥೆಯಿದೆ. ಈ ಕಥೆಯು 1528ರಲ್ಲಿ ಬಾಬರ್ ದೆಹಲಿಯನ್ನು ವಶಪಡಿಸಿಕೊಂಡಾಗ ಮತ್ತು ದೇಶದಲ್ಲಿ ಮೊಘಲ್ ಸಾಮ್ರಾಜ್ಯದ ಅಡಿಪಾಯವನ್ನು ಹಾಕಿದಾಗ ಪ್ರಾರಂಭವಾಯಿತು. ಇತಿಹಾಸಕಾರರ ಪ್ರಕಾರ ಬಾಬರನ ಆಜ್ಞೆಯಂತೆ ಬಾಬರನ ಸೇನಾಧಿಪತಿ ಮೀರ್ ಬಾಕಿ ಅಯೋಧ್ಯೆಯಲ್ಲಿದ್ದ ಶ್ರೀರಾಮನ ದೇವಾಲಯವನ್ನು ಕೆಡವಿ ಅಲ್ಲಿ ವಿವಾದಿತ ರಚನೆಯನ್ನು ನಿರ್ಮಿಸಿದ. ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಶ್ರೀರಾಮ ಮಂದಿರ ಚಳುವಳಿ ವೇಗ ಪಡೆಯಿತು. ಅದರ ನಂತರ 1986ರಲ್ಲಿ ಹಿಂದೂಗಳಿಗೆ ಅಲ್ಲಿ ಪೂಜೆ ಮಾಡಲು ಅನುಮತಿ ಸಿಕ್ಕಿತು. ನಂತರ 1990ರ ಅಕ್ಟೋಬರ್ 30ರಂದು ಕರಸೇವಕರ ಮೇಲೆ ಗುಂಡು ಹಾರಿಸಲಾಯಿತು. ಗಲಭೆಯಲ್ಲಿ ನೂರಾರು ಜನರು ಕೊಲ್ಲಲ್ಪಟ್ಟರು ಮತ್ತು ಸಾವಿರಾರು ಜನರು ಜೈಲು ಪಾಲಾದರು. ನಿರಂತರ ಹೋರಾಟದ ನಂತರ ಅಂತಿಮವಾಗಿ 2019ರ ನವೆಂಬರ್ 9ರಂದು ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರ ಪೀಠವು ಶ್ರೀರಾಮ ಜನ್ಮಭೂಮಿಯ ಪರವಾಗಿ ತನ್ನ ತೀರ್ಪು ನೀಡಿತು. ಇದರಿಂದಾಗಿ ದೇವಾಲಯ ನಿರ್ಮಾಣಕ್ಕೆ ದಾರಿ ಸುಗಮವಾಯಿತು. ಕಾಕೋರಿ ಕಾರ್ಯಾಚರಣೆಯಲ್ಲಿ ಪ್ರಾಣತ್ಯಾಗ ಮಾಡಿದ ಠಾಕೂರ್ ರೋಷನ್ ಸಿಂಗ್ ಅವರ ಜನ್ಮದಿನವಿಂದು. ರೋಷನ್ ಸಿಂಗ್ 1892ರ ಜನವರಿ 22ರಂದು ಖುದಾಗಂಜ್ನ ನಬಾದಾ ದರೋಬಸ್ತ್ ಗ್ರಾಮದಲ್ಲಿ ಜನಿಸಿದರು. ಅಸಹಕಾರ ಚಳುವಳಿಯಲ್ಲಿ ರೋಷನ್ ಸಿಂಗ್ ಸಕ್ರಿಯ ಪಾತ್ರ ವಹಿಸಿದ್ದರು. 1922ರ ಫೆಬ್ರವರಿಯಲ್ಲಿ ಬರೇಲಿಯ ಟೌನ್ ಹಾಲ್ನಲ್ಲಿ ಸ್ವಾತಂತ್ರ್ಯ ಚಳುವಳಿಯ ಸಂದರ್ಭದಲ್ಲಿ ನಡೆಯುತ್ತಿದ್ದ ಪ್ರತಿಭಟನೆಯ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದಾಗ ಅಲ್ಲೇ ಹಾಜರಿದ್ದ ರೋಷನ್ ಸಿಂಗ್ ಪೊಲೀಸರೊಂದಿಗೆ ಘರ್ಷಣೆ ನಡೆಸಿ ಪೊಲೀಸರ ಕೈಯಿಂದ ಬಂದೂಕನ್ನು ಕಸಿದುಕೊಂಡರು ಮತ್ತು ಗುಂಡು ಹಾರಿಸಿದರು. ಅದರಿಂದ ಯಾರಿಗೂ ಗಾಯವಾಗದಿದ್ದರೂ ಕೂಡ ರೋಷನ್ ಸಿಂಗ್ ಅವರನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಯಿತು. ನಂತರ 1925ರ ಆಗಸ್ಟ್ 9ರಂದು ಕಾಕೋರಿ ಕಾರ್ಯಾಚರಣೆಯಲ್ಲೂ ಅವರ ಹೆಸರು ಪ್ರಸ್ತಾಪವಾಯಿತು. ನಂತರ ಅವರನ್ನು ಮತ್ತೆ ಬಂಧಿಸಿ ಅಲಹಾಬಾದ್ನ ನೈನಿ ಜೈಲಿಗೆ ಕಳುಹಿಸಲಾಯಿತು. ಇದಾದ ನಂತರ 1927ರ ಡಿಸೆಂಬರ್ 19ರಂದು ಅವರನ್ನು ಗಲ್ಲಿಗೇರಿಸಲಾಯಿತು. ಅವರ ತ್ಯಾಗವು ಈ ಪ್ರದೇಶ ಮತ್ತು ದೇಶದ ಎಲ್ಲ ಯುವಕರಿಗೆ ಇನ್ನೂ ಸ್ಫೂರ್ತಿ ನೀಡುತ್ತಿದೆ. ಅಪೋಲೋ 5 1968ರ ಜನವರಿ 22ರಂದು ಉಡ್ಡಯನವಾಯಿತು. ಇದನ್ನು AS-204 ಎಂದು ಕರೆಯುತ್ತಾರೆ. ಇದು ಅಪೋಲೋ ಲೂನಾರ್ ಮಾಡ್ಯೂಲ್ ಅಥವಾ LMನ ಮೊದಲ ಮಾನವರಹಿತ ಹಾರಾಟವಾಗಿದ್ದು, ನಂತರ ಇದು ಗಗನಯಾತ್ರಿಗಳನ್ನು ಚಂದ್ರನ ಮೇಲ್ಮೈಗೆ ಸಾಗಿಸಿತು. LM ಅನ್ನು ಹೊತ್ತ ಸ್ಯಾಟರ್ನ್ IB ರಾಕೆಟ್ ಅನ್ನು 1968ರ ಜನವರಿ 22ರಂದು ಕೆನಡಿ ವಾಯುಪಡೆ ನಿಲ್ದಾಣದಿಂದ ಉಡಾವಣೆ ಮಾಡಲಾಯಿತು. ಈ ಕಾರ್ಯಾಚರಣೆಯು ಯಶಸ್ವಿಯಾಯಿತು. ಆದಾಗ್ಯೂ ಪ್ರೋಗ್ರಾಮಿಂಗ್ ಸಮಸ್ಯೆಗಳಿಂದಾಗಿ ಮೂಲ ಕಾರ್ಯಾಚರಣೆಯ ಬದಲಿಗೆ ಪರ್ಯಾಯ ಕಾರ್ಯಾಚರಣೆಯನ್ನು ಬಳಸಲಾಯಿತು. ಅಪೋಲೋ 5ರ ಉದ್ದೇಶವು LMನ ಉಪವ್ಯವಸ್ಥೆಗಳ ಕಾರ್ಯಾಚರಣೆಯನ್ನು ಪರಿಶೀಲಿಸುವುದಾಗಿತ್ತು. ಜೀನ್ ಕ್ರಾನ್ಸ್ ಅವರು ಈ ಅಪೋಲೋ 5ರ ಉಡ್ಡಯನದ ನಿರ್ದೇಶಕರಾಗಿದ್ದರು.